ಕೃಷ್ಣವು ಬಲ ಜ್ಞಾನಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜವು ಲಸತು ಶ್ರೀಮದಾನಂದ ತೀರ್ಥೇಂದೂರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತೆ. ಚಾತುರ್ಮಾಸ್ಯ ವ್ರತ ನಾಡಿದ್ದಿನಿಂದ ಆರಂಭ ಆಗ್ತಾ ಇದೆ. ಆ ನಿಮಿತ್ತ ಏನು ಈ ಚಾತುರ್ಮಾಸ್ಯ ವ್ರತದ ಮಹತ್ವ, ಅದರ ಆಚರಣೆಯ ವಿಧಾನ ಏನು ಅನ್ನುವುದನ್ನು ಒಂದು ಸಂಕ್ಷೇಪವಾಗಿ ಗಮನಿಸೋಣ. ಚಾತುರ್ಮಾಸ್ಯ ಅನ್ನುವುದಕ್ಕೆ ಅರ್ಥ 4 ಮಾಸಗಳಲ್ಲಿ ಮಾಡುವ ಅನ್ನುವುದು. ಚಾತುರ್ಮಾಸ್ಯ ಯಾಗ ಅಂತೇಳಿ ಶ್ರೌತದಲ್ಲಿ ಬಹಳ ಪ್ರಸಿದ್ಧ. ಅದೇನು 4 ತಿಂಗಳು ಮಾಡುವ ಯಾಗ ಅಲ್ಲ. 4 ತಿಂಗಳಲ್ಲಿ ಬರುವ ಕೆಲವು ವಿಶೇಷ ದಿನಗಳಲ್ಲಿ ಮಾಡುವ ಯಾಗವನ್ನು ಚಾತುರ್ಮಾಸ್ಯ ಅಂತ ಕರೀತಾರೆ. ಸ್ಮೃತಿಗಳಲ್ಲಿ ನಿರೂಪಿತವಾದ ವ್ರತ ಚಾತುರ್ಮಾಸ್ಯ ವ್ರತ. ಮಳೆಗಾಲದ ವ್ರತ ಅಂತ ಇದನ್ನು ಕರೆಯುವುದು. ವರ್ಷದಲ್ಲಿ 4 ಬಗೆಯ ಕಾಲ. ಆರಂಭದ 4 ತಿಂಗಳು, ವರ್ಷದ 4 ತಿಂಗಳು ಬೇಸಿಗೆ. ಅಂದರೆ ಏನು ವ್ಯವಸ್ಥೆ ಹೇಗೆ ಅಂದರೆ, ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಅಂದರೆ ಸೂರ್ಯ ಹಗಲು ಜಾಸ್ತಿ ಹೊತ್ತು, ಅಂದರೆ ಸೂರ್ಯನ ಸಂಚಾರ ಹಗಲಿನಲ್ಲಿ ಜಾಸ್ತಿ ಆಗುವಂಥದ್ದಿದ್ದಾಗ, ಅಥವಾ ಈ ದಿವಾಮಾನ ರಾತ್ರಿಮಾನಗಳಲ್ಲಿ ದಿವಾಮಾನ ಯಾವಾಗ ಜಾಸ್ತಿ ಇರ್ತದೆ ಆ ದಿವಸಗಳನ್ನು ಬೇಸಿಗೆಗಾಲ ಅಂತ ಕರೆಯುವುದು. ವರ್ಷದ 4 ತಿಂಗಳಲ್ಲಿ ಹಗಲು ಜಾಸ್ತಿ, ವರ್ಷದ 4 ತಿಂಗಳುಗಳಲ್ಲಿ ರಾತ್ರಿ ಜಾಸ್ತಿ ಇದ್ದಾಗ ಅದನ್ನೇ ಚಳಿಗಾಲ ಅಂತ ಕರೆಯುವುದು. ವರ್ಷದ 4 ತಿಂಗಳಲ್ಲಿ ಸುಮಾರು ಹಗಲು ರಾತ್ರಿಗಳು ಸಮವಾಗಿರುವುದರಿಂದ ಅದನ್ನು ಮಳೆಗಾಲ ಅಂತ ಕರೀತೇವೆ. ಈಗ ಆಷಾಢ ಮಾಸ ಪ್ರಾರಂಭ ಆಗಿದೆ. ಈ ಆಷಾಢದ ಶುಕ್ಲ ಏಕಾದಶಿಯಿಂದ ಪ್ರಾರಂಭಿಸಿ ಭಾದ್ರಪದ ಶುಕ್ಲ ಏಕಾದಶಿಯ ತನಕ ಚಾತುರ್ಮಾಸ್ಯ ವ್ರತದ ಅನುಷ್ಠಾನವನ್ನು ಶಾಸ್ತ್ರ ನಿರೂಪಣೆ ಮಾಡಿದೆ. ಅಂದರೆ ಈ 4 ತಿಂಗಳುಗಳಲ್ಲಿ ನಡೆಸತಕ್ಕಂತಹ ವ್ರತ. ವರ್ಷ ಋತು ಮತ್ತು ಶರದೃತು. ವರ್ಷ ಅನ್ನುವ ಶಬ್ದಕ್ಕೆ ಮಳೆಯ ಕಾಲ ಅಂತ ಅರ್ಥ. ವರ್ಷ ಋತು ಅಂದರೆ ವರ್ಷ ಬೀಳತಕ್ಕಂತಹ, ವರ್ಷಧಾರೆ ಬೀಳತಕ್ಕಂತಹ ಕಾಲ. ಶರತ್ ಕಾಲ ಅಂತ ಹೇಳಿದರೆ ಮಳೆ ಸ್ವಲ್ಪ ಕಡಿಮೆ ಆಗ್ತಾ ಬರತಕ್ಕಂತಹ ಕಾಲ. ಈ 2 ಋತುಗಳಲ್ಲಿ ಅಥವಾ 4 ಮಾಸಗಳಲ್ಲಿ ಶ್ರಾವಣ, ಭಾದ್ರಪದ, ಆಶ್ವಯುಜ ಮತ್ತು ಕಾರ್ತಿಕ ಮಾಸಗಳಲ್ಲಿ ನಡೆಸುವ ವ್ರತವನ್ನು ನಾವು ಚಾತುರ್ಮಾಸ್ಯ ವ್ರತ ಅಂತ ಹೇಳ್ತೇವೆ. ಲೋಕದಲ್ಲಿ ಚಾತುರ್ಮಾಸ್ಯ ವ್ರತ ಪ್ರಸಿದ್ಧಿಯಾಗಿರುವುದು ಸನ್ಯಾಸಿಗಳ ಅನುಷ್ಠಾನದ ಮೂಲಕ. ಸನ್ಯಾಸಿಗಳು ಈ 4 ತಿಂಗಳುಗಳ ತನಕ ಒಂದು ಊರಿನಲ್ಲಿ ಕುಳಿತು ಜ್ಞಾನ ಪ್ರಸರಣದಲ್ಲಿ ತೊಡಗಿರುತ್ತಾರೆ. ಪ್ರಾಯೇಣ ಪ್ರಾವೃಷಿ ಪ್ರಾಣಿ ಸಂಕುಲಂ ವರ್ತ್ಮ ದೃಶ್ಯತೆ ಅತಸ್ತೇಷಾಂ ಅಹಿಂಸಾರ್ಥಂ ಏಕತ್ರ ನಿವಸಾಮ್ಯಹಂ. ಇದು ಸನ್ಯಾಸಿಗಳು ಈ ಚಾತುರ್ಮಾಸ್ಯ ವ್ರತಕ್ಕೆ ಕುಳಿತುಕೊಳ್ಳುವಾಗ ಹೇಳುವಂತಹ ಮಾತು. ಪ್ರಾಯೇಣ ಪ್ರಾವೃಷಿ ಪ್ರಾಣಿ ಸಂಕುಲಂ ವರ್ತ್ಮ ದೃಶ್ಯತೆ. ಈ ಪ್ರಾವೃತ ಕಾಲದಲ್ಲಿ ಅಂದರೆ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ದಾರಿಯಲ್ಲೆಲ್ಲ ಹುಳ ಹುಪ್ಪಡಿಗಳು ಹೆಚ್ಚು ಓಡಾಡ್ತಾ ಇರ್ತಾರೆ. ನಾವು ಓಡಾಡುವುದರಿಂದ ಹಾವಿಗೆ ಹಾಕಿಕೊಂಡು ಓಡಾಡಿದಾಗ ಆ ಪ್ರಾಣಿಗಳಿಗೆ ತೊಂದರೆಯಾಗ್ತದೆ, ಹಿಂಸೆಯಾಗ್ತದೆ. ಅವುಗಳ ಹಿಂಸೆ ಆಗಬಾರದು ಅನ್ನುವ ದೃಷ್ಟಿಯಿಂದ ನಾವು ಎಲ್ಲೂ ಓಡಾಡದೇ ಇರುವ ಹಾಗೆ ಒಂದು ಕಡೆಯಲ್ಲಿ ಕುಳಿತು ನಾವು ತಪಸ್ಸು ಮಾಡ್ತೇವೆ, ಲೋಕಕ್ಕೆ ಜ್ಞಾನೋಪದೇಶ ಕೊಡ್ತೇವೆ ಅಂತ ಸನ್ಯಾಸಿಗಳು ಒಂದು ಸಂಕಲ್ಪ ಮಾಡ್ತಾರೆ. ಈ ಚಾತುರ್ಮಾಸ್ಯ ಸಂಕಲ್ಪ ಸನ್ಯಾಸಿಗಳು ಮಾಡುವುದು ಗೃಹಸ್ಥರ ಮುಂದೆ. ಸನ್ಯಾಸಿಗಳು ಒಂದು ಕಡೆಯಲ್ಲಿ ಕೂಡುವ ಹಾಗಿಲ್ಲ. ಪರಿವ್ರಾಜಕರು ಎಲ್ಲ ಕಡೆ ಸುತ್ತಾಡ್ತಾ ಇರುವವರು. ನೀರಿನಲ್ಲಿ ಮೀನು ಸುತ್ತಾಡುವ ಹಾಗೆ. ನೀರಿನಲ್ಲಿ ಮೀನು ಇರುವುದರಿಂದ ನೀರು ಶುದ್ಧವಾಗಿರ್ತದೆ. ಆದರೆ ಮೀನು ಬದುಕಬೇಕಾದರೆ ನೀರು ಅನಿವಾರ್ಯವಾಗ್ತದೆ. ಹಾಗೆ ಸನ್ಯಾಸಿಗಳು ಸಮಾಜದಲ್ಲಿ ಸಂಚಾರ ಮಾಡ್ತಾ ಇದ್ದರೆ ಸಮಾಜದಲ್ಲಿ ಧರ್ಮ, ನೀತಿ, ನಿಯಮಗಳು ಸರಿಯಾಗಿರ್ತವೆ. ಆದರೆ ಸಮಾಜವಿಲ್ಲದೆ ಸನ್ಯಾಸಿಗಳು ಬದುಕಲಾರರು. ಸಮಾಜ ಕೊಟ್ಟ ಅನ್ನ ಭಿಕ್ಷೆಯನ್ನು ಸ್ವೀಕರಿಸಿಕೊಂಡು ಸನ್ಯಾಸಿಗಳಿರ್ತಾರೆ. ಹಾಗಾಗಿ ಗೃಹಸ್ಥರನ್ನೆಲ್ಲ ಒಟ್ಟು ಸೇರಿಸಿ
ಸನ್ಯಾಸಿಗಳು ನಾವು ಈ ಊರಿನಲ್ಲಿ ಈ ವರ್ಷ ಚಾತುರ್ಮಾಸ್ಯ ವ್ರತಕ್ಕೆ ಕುಳಿತುಕೊಳ್ತೇವೆ ಅಂತ ಸಂಕಲ್ಪಿಸಿದಾಗ, ಗೃಹಸ್ಥರು ನಾವು ನಿಮ್ಮ ಎಲ್ಲ ರೀತಿಯ ಕ್ಷೇಮವನ್ನು ನೋಡಿಕೊಳ್ತೇವೆ, ತಾವು ನಮಗೆ ಜ್ಞಾನೋಪದೇಶವನ್ನು ಮಾಡಿ ಈ ಚಾತುರ್ಮಾಸ್ಯದ ಪರ್ವಕಾಲದಲ್ಲಿ ನಮ್ಮನ್ನು ಉದ್ಧರಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾರೆ. ಸನ್ಯಾಸಿಗಳು 4 ತಿಂಗಳು ಆ ಊರಿನಲ್ಲಿದ್ದುಕೊಂಡು ಜ್ಞಾನ ಪ್ರಸಾರ ಮಾಡ್ತಾರೆ. ಆದರೆ ಇವತ್ತು 4 ತಿಂಗಳು ಒಂದೇ ಊರಿನಲ್ಲಿ ಉಳಿಯುವುದು ಕ್ಲಿಷ್ಟ ಅನ್ನುವ ಭಾವದಿಂದ ಧರ್ಮಶಾಸ್ತ್ರಗಳು ಕೊಟ್ಟ ಅನುಕೂಲತೆಯನ್ನು ಉಪಯೋಗಿಸಿಕೊಂಡು 4 ತಿಂಗಳ ಬದಲಾಗಿ 2 ತಿಂಗಳು ಚಾತುರ್ಮಾಸ್ಯ ವ್ರತವನ್ನು ನಡೆಸುವಂಥದ್ದು ಅನೇಕ ಮಠ ಸಂಪ್ರದಾಯದಲ್ಲಿ ನಾವು ಕಾಣ್ತೇವೆ. ಪಕ್ಷಾವಿ ಮಾಸಾಹ ಇತಿ ಕ್ರಮೇಣ ಅಂತ ಪಕ್ಷ, ಒಂದು 15 ದಿವಸದ ಪಕ್ಷವನ್ನು ಮಾಸ ಎಂಬುದಾಗಿ ಪರಿಗಣಿಸಿಕೊಂಡು 4 ಪಕ್ಷಗಳಲ್ಲಿ ಕುಳಿತುಕೊಳ್ಳುವಂತಹ ವಿಧಾನ ಧರ್ಮಶಾಸ್ತ್ರದಿಂದ ಅನುಮತವಾದದ್ದು. ಸಂಕಟ ಕಾಲದಲ್ಲಿ ಮಾಡುವುದಕ್ಕೆ ಅನುಮತಿ ಇರುವಂಥದ್ದು. ಆ ನಿಟ್ಟಿನಿಂದ ಇವತ್ತು ಚಾತುರ್ಮಾಸ್ಯ ಹೆಚ್ಚಿನ ಸನ್ಯಾಸಿಗಳಲ್ಲಿ 4 ಪಕ್ಷಗಳ ಚಾತುರ್ಮಾಸ್ಯವನ್ನು ನಾವು ಕಾಣ್ತೇವೆ. ಇದು ಸನ್ಯಾಸಿಗಳಿಗೆ ಸಂಬಂಧಪಟ್ಟ ಒಂದು ಕಡೆಯಲ್ಲಿ ಕುಳಿತುಕೊಳ್ಳುವುದಕ್ಕಿರುವ ಆದೇಶ. ಗೃಹಸ್ಥರಿಗೆ ಚಾತುರ್ಮಾಸ್ಯ ಕಾಲದಲ್ಲಿ ಆಹಾರದ ವಿಶೇಷ ನಿಯಮಗಳನ್ನು ನಾವು ಕಾಣ್ತೇವೆ. ಆಹಾರದಲ್ಲಿ ಶಾಖವ್ರತ ಆರಂಭದ 1 ತಿಂಗಳು ಅಂದರೆ ಏಕಾದಶಿಯಿಂದ ಪ್ರಾರಂಭಿಸಿ, ಆಷಾಢ ಶುಕ್ಲ ಏಕಾದಶಿಯಿಂದ ಪ್ರಾರಂಭಿಸಿ ಭಾದ್ರಪದ ಶುಕ್ಲ ದ್ವಾದಶಿಯ ತನಕ, ಏಕಾದಶಿಯ ತನಕ ಈ 1 ತಿಂಗಳ ಕಾಲ ಶಾಖವ್ರತ ಅನ್ನೋ ಒಂದು ವ್ರತಾನುಷ್ಠಾನ. ಶಾಖ ಅಂದರೆ ತರಕಾರಿಗಳು. ತರಕಾರಿಗಳು 10 ಬಗೆ. ಅದು ಮರದ ತೊಗಟೆಯಾಗಿರ್ಬೋದು, ಮರದ ಒಳಗಿನ ತಿರುಳಾಗಿರ್ಬೋದು, ಬಾಳೆ ದಿಂಡು ಇದ್ದ ಹಾಗೆ, ಅಥವಾ ಹೂವಾಗಿರ್ಬೋದು, ಬಾಳೆಯ ಹೂವು ಇತ್ಯಾದಿಗಳು, ಅಥವಾ ಕರೀದ ಗಡ್ಡೆ ಗೆಣಸುಗಳಾಗಿರ್ಬೋದು, ಎಲೆಯ ರೂಪದಲ್ಲಿರತಕ್ಕಂಥದ್ದು. ಹೀಗೆ ಶಾಖಂ ದಶವಿಧಂ ಸ್ಮೃತಂ ಅಂತ 10 ಬಗೆಯದ್ದಾದ ಹುಲ್ಲಿನಿಂದ ಪ್ರಾರಂಭಿಸಿ ಒಳಗಿನ ಸಾರದ ತನಕ 10 ಬಗೆಯದ್ದಾದ ಶಾಖವನ್ನು ಹೇಳಿ ಈ ಶಾಖವನ್ನು ನಿಷೇಧ ಮಾಡಿದ್ದಾರೆ. ಒಂದು ರೀತಿಯ ತಪಸ್ವಿ ಜೀವನ. ಆವಾಗ ಕೆಲವು ಬೇಳೆಗಳನ್ನು ಮಾತ್ರ ತೆಗೆದುಕೊಳ್ಳಬಹುದು, ಎಲ್ಲ ಧಾನ್ಯಗಳನ್ನು ಕೂಡ ಸ್ವೀಕರಿಸುವುದಕ್ಕೆ ಅವಕಾಶ ಇದೆ. ಆದರೆ ತರಕಾರಿಗಳನ್ನು, ಗೆಡ್ಡೆ ಗೆಣಸುಗಳನ್ನು ಸ್ವೀಕಾರ ಮಾಡುವುದಕ್ಕೆ ಇಲ್ಲ ಅನ್ನುವ ರೀತಿಯ ಒಂದು ವ್ರತ. ಇದನ್ನು ಶಾಖವ್ರತ. ಶಾಖ ಅಂದರೆ ತರಕಾರಿ, ತರಕಾರಿಯನ್ನು ಬಿಡುವ ವ್ರತಕ್ಕೆ ಶಾಖವ್ರತ ಅಂತ ಹೆಸರು. ಇನ್ನು ಮುಂದೆ ಬರುವಂತಹದ್ದು ದಧಿವ್ರತ, ನಂತರ ಕ್ಷೀರವ್ರತ ಬರ್ತದೆ. ನಂತರದಲ್ಲಿ ದ್ವಿದಳ ವ್ರತ ಅಂತ 4 ತಿಂಗಳುಗಳಲ್ಲಿ ಪ್ರತ್ಯೇಕವಾದ 4 ವ್ರತದ ಅನುಷ್ಠಾನವನ್ನು ಧರ್ಮಶಾಸ್ತ್ರಗಳು ಹೇಳಿದ್ದಾರೆ. ಈ ವ್ರತ ನಿತ್ಯ ವ್ರತವೋ, ಆದರೆ ಇದನ್ನು ಮಾಡದೇ ಹೋದರೆ ಪಾಪವಿದೆಯೋ, ಮಾಡಲೇಬೇಕು ಅಥವಾ ಮಾಡಬಹುದಾದ ವ್ರತವೋ ಅನ್ನೋದರ ಬಗ್ಗೆ ಸ್ಮೃತಿಕಾರರಲ್ಲೇ ಸ್ವಲ್ಪ ವಿಪ್ರತಿಪತ್ತಿ ಇದೆ. ಇದು ಸನ್ಯಾಸಿಗಳಿಗೆ ಮಾಡಲೇಬೇಕಾದ ವ್ರತ, ಗೃಹಸ್ಥರಿಗೆ ಮಾಡಬಹುದಾದ ವ್ರತ ಅನ್ನುವ ಒಂದು ವಾದ ಇದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಶಿಷ್ಯರಾದಂತಹ ಕೃಷ್ಣಾಚಾರ್ಯರು ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಲಿಯಲ್ಲಿ ಸಂಗ್ರಹಿಸಿದ ಶ್ಲೋಕಗಳನ್ನು ಗಮನಿಸಿದಾಗ ಚಾತುರ್ಮಾಸ್ಯ ವ್ರತ ಅನ್ನುವುದು ಗೃಹಸ್ಥರಿಂದಲೂ ಅವಶ್ಯ ಕರ್ತವ್ಯವಾದ ವ್ರತ. ಅದು ನಿತ್ಯ ವ್ರತ. ನಿತ್ಯ ಅಂದ್ರೇನು? ಯದಕರಣೆ ಪ್ರತ್ಯವಾಯ ತನ್ನಿತ್ಯಂ. ಯಾವುದನ್ನು ಮಾಡದೇ ಹೋದ್ರೇನೆ ಪಾಪಾದಿಗಳು ಬರ್ತಾವೋ ಅಂಥದ್ದಕ್ಕೆ ನಿತ್ಯ ವ್ರತ ಅಂತ ಹೆಸರು. ಅದನ್ನು ಅವಶ್ಯ ಮಾಡಬೇಕಾದ ವ್ರತ ಅನ್ನುವ ಭಾವನೆ ಕೃಷ್ಣಾಚಾರ್ಯ ಸ್ಮೃತಿ ಮುಕ್ತಾವಳಿಯಂತಹ ಗ್ರಂಥಗಳ ಅಧ್ಯಯನದಿಂದ ಉಂಟಾಗ್ತದೆ. ಒಟ್ಟಿನಲ್ಲಿ ಆಹಾರದಲ್ಲಿ ಒಂದು ನಿಯಂತ್ರಣವನ್ನು ಸಂಪಾದಿಸುವುದಕ್ಕೆ ಈ ವ್ರತದ ವಿಧಾನ ಇದ್ದ ಹಾಗೆ ಕಾಣಿಸ್ತದೆ. ಕೆಲವೊಂದು ವಿಮರ್ಶಕರು ವೈಜ್ಞಾನಿಕ ದೃಷ್ಟಿಕೋನದಿಂದ ಇದನ್ನು ವಿಮರ್ಶೆ ಮಾಡಿದ್ದಿದೆ. ಮಳೆಗಾಲದಲ್ಲಿ ಕೆಲವು ಆಹಾರಗಳನ್ನು ಸ್ವೀಕರಿಸುವುದರಿಂದ ಕಫ ಪ್ರಕೋಪ ಉಂಟಾಗ್ತದೆ. ಅಷ್ಟಾಂಗ ಹೃದಯ ಹೇಳುವ ಹಾಗೆ ವಾತ, ಪಿತ್ತ ಮತ್ತು ಕಫ ಅನ್ನುವ 3 ದೋಷಗಳಿಂದ ಮನುಷ್ಯನಿಗೆ ಆರೋಗ್ಯ ಮತ್ತು ಅನಾರೋಗ್ಯ ಉಂಟಾಗುವುದು. ರೋಗಸ್ತು ದೋಷ ವೈಷಮ್ಯಂ ದೋಷ ಸಾಮ್ಯಂ ಆರೋಗ್ಯತ. ರೋಗ ಅಂದರೆ ಈ ಕಫವಾತ ಪಿತ್ತಗಳೆಂಬಂತಹ ದೋಷದಲ್ಲಿ ವೈಷಮ್ಯ, ಅವುಗಳ ಅನುಪಾತ ಎಷ್ಟಿರಬೇಕು ಅದಕ್ಕಿಂತ ವ್ಯತ್ಯಾಸವಾದರೆ, ಅದರ ರೇಷಿಯೋ ವ್ಯತ್ಯಾಸವಾದಾಗ ರೋಗ ಅಂತ ಕರೆಯುವುದು. ಅದೇ ದೋಷ ಸಾಮ್ಯ, ಶರೀರದಲ್ಲಿ ಅದು ಎಷ್ಟಿರಬೇಕು ಅನ್ನೋ ಒಂದು ಎವರೇಜು ವ್ಯವಸ್ಥೆ, ರೇಷಿಯೋ ಇದೆ. ಆ ಅನುಪಾತಕ್ಕೆ ಅನುಗುಣವಾಗಿ ಈ ದೋಷಗಳು 3 ಕೂಡ ಶರೀರದಲ್ಲಿದ್ದಾಗ
ಆರೋಗ್ಯ ಅಂತ ಅದಕ್ಕೆ ಹೆಸರು. ಅಂದರೆ ಇದನ್ನು ದೋಷ ಅಂತ ಕರೆದದ್ದು ಆರೋಗ್ಯವನ್ನು ಹಾಳುಗೆಡುವಂಥದ್ದು ಹೌದು, ಸಮಾನ ಸಮಸ್ಥಿತಿಯಲ್ಲಿದ್ದಾಗ ಆರೋಗ್ಯವನ್ನು ಉಂಟು ಮಾಡುವಂಥದ್ದು ಹೌದು ಕಫವಾತ ಪಿತ್ತಗಳು. ಆ ಕಫವಾತ ಪಿತ್ತಗಳು ಮನುಷ್ಯನ ಶರೀರದಲ್ಲಿ ಯಾವ ಭಾಗದಲ್ಲಿ ಯಾವುದು ಹೆಚ್ಚು ಅನ್ನುವುದನ್ನು ನಿರೂಪಿಸ್ತಾರೆ. ಇಡೀ ವರ್ಷದಲ್ಲಿ ಯಾವ ಕಾಲದಲ್ಲಿ ಯಾವುದು ಹೆಚ್ಚು ಅಂತ ಹೇಳುವಾಗ ಮಳೆಗಾಲದಲ್ಲಿ ಕಫ ಪ್ರಕೋಪ ಉಂಟಾಗುವಂತಹ ಸಂದರ್ಭ. ಕಫ ಪ್ರಕೋಪಕ್ಕೆ ತರಕಾರಿಗಳು, ಹಸಿ ಪದಾರ್ಥಗಳು ಕಾರಣವಾಗ್ತವೆ. ಆದ್ದರಿಂದ ಅಂತಹ ಪದಾರ್ಥಗಳನ್ನಾಗ ಬಿಡುವುದರಿಂದ ನಾವು ಈ ತ್ರಿದೋಷಗಳ ಪ್ರಕೋಪವಾಗುವ ಕಾಲದಲ್ಲಿ ಕಫ ಪ್ರಕೋಪವನ್ನು ತಡೆಯುವುದಕ್ಕೆ ಸಾಧ್ಯ ಅನ್ನುವ ಒಂದು ಭಾವವನ್ನು ಆಯುರ್ವೇದದ ಜ್ಞಾನವುಳ್ಳಂತಹ ವಿಜ್ಞಾನಿಗಳು ನಿರೂಪಿಸಿದ್ದನ್ನು ನಾವು ಕೇಳ್ತೇವೆ. ಮುಂದಿನ ಕಾಲದಲ್ಲೂ ಕೂಡ ಮೊಸರು, ಹಾಲು ಮತ್ತು ಬೇಳೆಗಳು, ದ್ವಿದಳಗಳು ಇದನ್ನು ತ್ಯಾಗ ಮಾಡುವುದರ ಹಿನ್ನೆಲೆಯಲ್ಲೂ ಕೂಡ ಆ ಕಾಲದಲ್ಲಿ ಸೌರಶಕ್ತಿ ಮತ್ತು ಚಂದ್ರಶಕ್ತಿಯಿಂದ ಉಂಟಾಗುವ ಶಾರೀರಿಕ ಪರಿಣಾಮಗಳಲ್ಲಿ ರೋಗ ಕಾರಣವಾದದ್ದನ್ನು ತಡೆಗಟ್ಟುವುದಕ್ಕೆ ಈ ರೀತಿಯ ವ್ರತ ಕಾರಣವಾಗ್ತದೆ ಅನ್ನುವುದನ್ನು ವಿಜ್ಞಾನದ ದೃಷ್ಟಿಯಿಂದ ನಿರೂಪಿಸುವುದಕ್ಕೆ ಪ್ರಯತ್ನ ನಡೆದಿದೆ. ಆದರೆ ಒಂದು ಸಮಸ್ಯೆ ಏನಿರುವುದು ಅಂದರೆ, ಇವತ್ತು ಈ ಋತು ವ್ಯವಸ್ಥೆ ಏನಿದೆ ಅದು ತೀರಾ ಹದಗೆಟ್ಟಿದೆ ಅಂತ ನಾವು ಹೇಳ್ಬೋದು. ಇವತ್ತು ವರ್ಷ ಋತು ಅಂತ ಏನು ಶುರು ಆಗ್ತದೆ ಅಷ್ಟರಲ್ಲೇ ಮಳೆಗಾಲ ಮುಗಿದು ಹೋಗಿರುವಂತಹ ಪ್ರಸಂಗ ಇರ್ತದೆ. ವಸ್ತುತಃ ವರ್ಷ ಋತು ಅಂತ ಹೇಳಿದರೆ ಮಳೆಗಾಲ ಅಂತ ಅರ್ಥ. ಆದರೆ ಅಷ್ಟರಲ್ಲೇ ಮಳೆ ಬರುವುದಕ್ಕೆ ಗ್ರೀಷ್ಮ ಋತುವಿನಲ್ಲಿ, ಗ್ರೀಷ್ಮ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿರತಕ್ಕಂತಹ ಬೇಸಿಗೆಗಾಲ, ವಸಂತ ಗ್ರೀಷ್ಮ ಅನ್ನೋದು ಬೇಸಿಗೆಗಾಲ. ಆದರೆ ಗ್ರೀಷ್ಮಕಾಲದಲ್ಲೇ ಮಳೆಗಾಲ ಪ್ರಾರಂಭವಾಗುವಂಥದ್ದು, ಇದನ್ನೇ ನಾವು ಋತು ವ್ಯತ್ಯಾಸ ಅಂತ ಕರಿತೇವೆ. ಕಲಿಯುಗದಲ್ಲಿ ಕೆಲವೊಂದು ಕಾಲದಲ್ಲಿ ಉಂಟಾಗತಕ್ಕಂತಹ ಋತುಮಾನ ವ್ಯತ್ಯಯ. ಈ ಋತುಮಾನ ವ್ಯತ್ಯಯದಿಂದಾಗಿ ಮನುಷ್ಯನಿಗೆ ಈ ವ್ರತ ಎಷ್ಟು ಯುಕ್ತವಾಗ್ತದೆ ಅನ್ನೋದರ ಬಗ್ಗೆ ವಿಮರ್ಶೆಯನ್ನು ಕೂಡ ವಿಜ್ಞಾನಿಗಳು ನಡೆಸ್ತಾರೆ. ಆ ನಿಟ್ಟಿನಿಂದ ವ್ರತ ಅವರವರ ಶರೀರಕ್ಕೆ, ಶರೀರದಲ್ಲಿರುವ ಕಫವಾತ ಪಿತ್ತಗಳ ಸ್ಥಿತಿಗೆ ಈ ಶಾಖವ್ರತ, ದ್ವಿದಳ ವ್ರತದಂತಹ ವ್ರತಗಳು, ದ್ವಿದಳ ವ್ರತದಲ್ಲಂತೂ ಗೆಡ್ಡೆಗೆಣಸುಗಳನ್ನಷ್ಟೇ ಸ್ವೀಕರಿಸುವುದು. ಗೆಡ್ಡೆಗೆಣಸುಗಳನ್ನು ಸ್ವೀಕರಿಸತಕ್ಕಂತಹ ದ್ವಿದಳ ವ್ರತ ಶರೀರದಲ್ಲಿ ವಾತ ಪ್ರಕೋಪವುಳ್ಳಂತಹ ವ್ಯಕ್ತಿಗಳಿಗೆ ತೀರಾ ಅನಿಷ್ಟಕಾರಕವಾಗಿಯೂ ಕೂಡ ಪರಿಣಮಿಸುವುದಕ್ಕೆ ಶಕ್ಯ ಇದೆ. ಈ ನಿಟ್ಟಿನಿಂದ ಶರೀರಾರೋಗ್ಯವನ್ನು ಗಮನಿಸಿ ಶರೀರಕ್ಕೆ ಹಿತವಾದ ಆಹಾರವನ್ನು ಮಿತವಾಗಿ ಸ್ವೀಕರಿಸುವಂಥದ್ದು ಅತ್ಯವಶ್ಯಕವೆನಿಸುವ ಕಾರಣದಿಂದ ಆರೋಗ್ಯಕ್ಕೆ ಬಾಧಕವಾಗದಂತೆ ಈ ವ್ರತವನ್ನು ಅನುಷ್ಠಾನ ಮಾಡಬೇಕು. ಅಲ್ಲಿ ಗೆಡ್ಡೆಗೆಣಸುಗಳಿಗೆ ಅವಕಾಶ ಇದ್ದರೂ ಅದು ತನ್ನ ಶರೀರಕ್ಕೆ ತೊಂದರೆಯಾಗ್ತದೆ ಅನ್ನುವ ಸ್ಥಿತಿ ಇದ್ದಾಗ ಅಂತಹ ಆಹಾರವನ್ನು ಬಿಟ್ಟು ಕೇವಲ ಕದಳಿ ವೃಕ್ಷಕ್ಕೆ ಸಂಬಂಧಪಟ್ಟಂತಹ ಆಹಾರಗಳನ್ನು, ಕದಳಿ ಕಾಂಡ, ಕದಳಿ ಪಕ್ವ, ಕದಳಿ ಫಲ, ಕದಳಿ ಶಾಖ, ಕದಳಿ ಪುಷ್ಪ ಇಂಥವುಗಳನ್ನು ಸ್ವೀಕಾರ ಮಾಡಿಕೊಂಡು ಶರೀರದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಅನ್ನುವುದನ್ನು ವ್ರತವನ್ನು ಮಾಡುವವರು ಅವಶ್ಯವಾಗಿ ಪರಿಗಣಿಸಲಿ. ಕೆಲವೊಂದು ಸಲ ಈ ಚಾತುರ್ಮಾಸ್ಯ ವ್ರತ ಮಾಡಬೇಕು, ಬಹಳ ಪುಣ್ಯಪ್ರದ ಅನ್ನುವ ಅತಿಶಯಿತವಾದಂತಹ ಪುಣ್ಯದ ಆಕಾಂಕ್ಷೆಯಿಂದ ತಮ್ಮ ಶರೀರವನ್ನು, ಆ ಶರೀರದಿಂದ ಉಂಟಾಗುವ ಮನಸ್ಸಿನ ಸ್ಥಿತಿಯನ್ನು ವ್ಯತ್ಯಾಸ ಮಾಡಿಕೊಂಡು ವಾಸ್ತವವಾಗಿ ಮಾಡಬಹುದಾದಂತಹ ಅನುಷ್ಠಾನಗಳಿಂದ ವಂಚಿತವಾಗುವ ಸಾಧ್ಯತೆಯೂ ಇದೆ. ಆ ನಿಟ್ಟಿನಿಂದ ಈ ವ್ರತಗಳನ್ನು ಧರ್ಮಶಾಸ್ತ್ರಗಳು ವಿಧಿಸಿರುವುದು ಹೌದು. ಆದರೆ ವ್ರತವನ್ನು ಅನುಷ್ಠಾನ ಮಾಡದೇ ಇರುವುದರಿಂದ ಬರತಕ್ಕಂತಹ ಅನಿಷ್ಟ ಕ್ಷೀಣ ಇದೆ, ಬಹಳಷ್ಟು ಭಾರೀ ಅನಿಷ್ಟಕ್ಕೆ ಕಾರಣವಾದದ್ದು. ಹೇಗೆ ಏಕಾದಶಿ ಉಪವಾಸ ವ್ರತವನ್ನು ತ್ಯಾಗ ಮಾಡಿದರೆ ಮಹಾ ಅನಿಷ್ಟದ ನಿರೂಪಣೆ ಇದೆಯೋ, ಅಷ್ಟು ದೊಡ್ಡ ಅನಿಷ್ಟದ ನಿರೂಪಣೆ ಈ ಚಾತುರ್ಮಾಸ್ಯ ವ್ರತದಲ್ಲಿ ಇಲ್ಲ. ಅದಕ್ಕೆ ಉಂಟಾದಂತಹ ಅನಿಷ್ಟವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಜಪಾನುಷ್ಠಾನಾದಿಗಳು ಶಕ್ತವಾಗ್ತವೆ. ಆ ನಿಟ್ಟಿನಿಂದ ಚಾತುರ್ಮಾಸ್ಯ ವ್ರತವನ್ನು ಅನುಷ್ಠಾನ ಮಾಡುವಂಥದ್ದು ಅತ್ಯಂತ ಉಚಿತ. ಆದರೆ ಆ ಕಾರಣದಿಂದಲೇ ಆತ ಇನ್ನು ಉಳಿದ ಸಾಧನೆಗಳಲ್ಲಿ ಕ್ಷೀಣಬಲನಾಗುವುದಕ್ಕಿಂತ ಆ ವ್ರತದ ಬಗ್ಗೆ ನಾವು ಸರಿಯಾದ ನಿಲುವನ್ನು ತಳೆದುಕೊಳ್ಳುವುದು ಅತ್ಯಂತ ಉಚಿತ ಅನ್ನುವುದು ನನ್ನ ವೈಯಕ್ತಿಕವಾದಂತಹ ಭಾವನೆ ಇದೆ. ಚಾತುರ್ಮಾಸ್ಯ ವ್ರತದಲ್ಲಿ ಕೇವಲ ಈ ಇಂಥದ್ದನ್ನು ಬಿಡಿ ಅಂತ 4 ತಿಂಗಳಿಗೆ ಹೇಳಿದ್ದು ಮಾತ್ರ ಅಲ್ಲ, ಬೇರೆ ಬೇರೆ ಕ್ಲಿಷ್ಟವಾದ ವ್ರತವನ್ನು ಅನುಷ್ಠಾನ ಮಾಡುವುದಕ್ಕೂ ಈ ಕಾಲದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಧಾರಣ ಪಾರಣ ವ್ರತ, 1 ದಿವಸ ಉಪವಾಸ, 1 ದಿವಸ ಆಹಾರ ಸ್ವೀಕಾರ ಅಂತಕ್ಕಂತಹ ವ್ರತಗಳು, ಅಥವಾ ಅಲವಣ ವ್ರತ, ಉಪ್ಪನ್ನು ಮಾತ್ರ ತ್ಯಾಗ ಮಾಡತಕ್ಕಂತಹ ಅಲವಣ ವ್ರತ ಅಂತ ಲವಣವನ್ನು ತ್ಯಾಗ ಮಾಡತಕ್ಕಂತಹ ವ್ರತ, ಲಕ್ಷವರ್ತಿಕ, ಲಕ್ಷ ನಮಸ್ಕಾರ ಮೊದಲಾದಂತಹ ವ್ರತಗಳು, ರಂಗವಲ್ಲಿಯಲ್ಲಿ ಅನೇಕ ರೀತಿಯಾದಂತಹ ವ್ರತಗಳು, ವಿಷ್ಣು ಪಂಚಕದಂತಹ ವ್ರತವನ್ನು ಈ ಸಮಯದಲ್ಲಿ ಆರಂಭ ಮಾಡತಕ್ಕಂತಹ ವಿಧಾನ,
ಕೇವಲ 1 ತಿಂಗಳಲ್ಲಿ ಪೂರ್ಣ ವಿಷ್ಣು ಪಂಚಕವನ್ನು ನಡೆಸುವಂತಹ ವಿಧಾನ, ಇಂತಹ ಅನೇಕ ವ್ರತಗಳಿಗೆ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಇದರ ಮೂಲ ಉದ್ದೇಶವನ್ನು ನಾವು ಗಮನಿಸಬೇಕು. ಈ ಶರೀರ ಸಾಧನ ಶರೀರ. ಈ ಶರೀರದಿಂದ ಎಷ್ಟು ಸಾಧ್ಯ ಅಷ್ಟು ಪುಣ್ಯಕರ್ಮಗಳನ್ನು ನಾವು ಸಂಚಯ ಮಾಡಿಕೊಳ್ಳಬೇಕು. ಶರೀರದಿಂದ ಪುಣ್ಯದ ಸಂಚಯನಕ್ಕೆ ನಮ್ಮ ಮನಸ್ಸಿನ ನಿಗ್ರಹ ಅನ್ನೋದು ಬಹಳ ಮುಖ್ಯ. ಮನಸ್ಸಿನ ನಿಗ್ರಹ ಅನ್ನೋದು ನಮ್ಮ ಇಂದ್ರಿಯ ನಿಗ್ರಹಗಳಿಗೂ ಅದಕ್ಕೂ ನಿಕಟವಾದ ಸಂಬಂಧ ಇದೆ. ಇಂದ್ರಿಯ ನಿಗ್ರಹಕ್ಕೋಸ್ಕರ ಕೆಲವು ಕ್ಲಿಷ್ಟವಾದಂತಹ ವ್ರತಗಳ ವಿಧಾನ ಶಾಸ್ತ್ರದಲ್ಲಿ ನಡೆಯುತ್ತೆ. ಆದರೆ ಅಂತಹ ವ್ರತಗಳನ್ನು ನಡೆಸುವುದಕ್ಕೆ ಈ ಮಳೆಗಾಲ ಒಳ್ಳೆಯದು ಅಂತ ಧರ್ಮಶಾಸ್ತ್ರಕಾರರು ನಿರ್ಧರಿಸಿದ್ದಾರೆ. ಯಾಕಂದರೆ ಮಳೆಗಾಲದಲ್ಲಿ ವಾತಾವರಣ ಇವನ ಶರೀರಕ್ಕೆ ಬಲ ತುಂಬುವ ಹಾಗಿರುತ್ತದೆ. ತೀರಾ ಉಪವಾಸದಿಂದ ಶರೀರದಲ್ಲಿ ತೇವಾಂಶ ಕಡಿಮೆಯಾಗಿ ಆತ ಮೂರ್ಛೆ ಹೋಗುವಂತಹ ಪ್ರಸಂಗಗಳಿರುವುದಿಲ್ಲ. ಅದರ ಜೊತೆಗೆ ಮಳೆಗಾಲದಲ್ಲಿ ಕೃಷಿ ಪ್ರಧಾನವಾದ ಈ ದೇಶದಲ್ಲಿ ಹೆಚ್ಚು ಬೇರೆ ರೀತಿಯ ಜವಾಬ್ದಾರಿಗಳಿರುವುದಿಲ್ಲ. ಮನೆಯಲ್ಲಿ ಶಾಂತವಾಗಿ ಕುಳಿತು ಸುಮ್ಮನೆ ಯಾವುದೋ ಬೇಡದೇ ಇದ್ದ ವಿಚಾರಗಳನ್ನು ಮಾಡುವುದರ ಬದಲು ದೈವೀ ಚಿಂತನೆಯನ್ನು ಮಾಡ್ತಾ ಈ ವ್ರತಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಶರೀರವನ್ನು ಮನಸ್ಸನ್ನು ಪಾವನಗೊಳಿಸತಕ್ಕಂತಹ ವಿಧಾನವನ್ನು ಋಷಿಮುನಿಗಳು ಈ ಚಾತುರ್ಮಾಸ್ಯ ವ್ರತದ ಮೂಲಕ ನಿರೂಪಣೆ ಮಾಡಿದ್ದಾರೆ. ಹಾಗಾಗಿ ಚಾತುರ್ಮಾಸ್ಯ ಅನ್ನುವುದು ಸೂರ್ಯ ಶಕ್ತಿ ಸಮವಾಗಿರತಕ್ಕಂತಹ ಕಾಲದಲ್ಲಿ ವಿಹಿತವಾದಂತಹ ವ್ರತ. ಈ ಕಾಲದಲ್ಲಿ ಒಂದೇ ಕಡೆಯಲ್ಲಿ ಇರುವುದು ಅನ್ನುವುದು ಸನ್ಯಾಸಿಗಳಿಗೆ ಪ್ರಧಾನವಾದದ್ದಾದರೆ ಗೃಹಸ್ಥರಿಗೆ ನಾನಾ ರೀತಿಯ ವ್ರತಗಳನ್ನು ಮನೆಯಲ್ಲಿ ಅನುಷ್ಠಾನ ಮಾಡುವುದು, ಕೆಲವೊಂದನ್ನು ತ್ಯಾಗ ಮಾಡಿಕೊಂಡು ತನ್ನ ಆತ್ಮ ಮತ್ತು ಮನಸ್ಸಿಗೆ ಸಂಯಮವನ್ನು ಅಭ್ಯಾಸ ಮಾಡಿಕೊಳ್ಳುವುದು, ಆ ಮೂಲಕವಾಗಿ ಶರೀರ ಮನಸ್ಸುಗಳನ್ನು ಪವಿತ್ರೀಕರಿಸಿಕೊಳ್ಳುವುದಕ್ಕೆ ಬಹಳ ಮುಖ್ಯವಾದ ವ್ರತ. ಆ ಕಾರಣದಿಂದಲೇ ಈ ವ್ರತ ಯಾವ ದಿವಸ ಪ್ರಾರಂಭವಾಗ್ತದೋ ಆಷಾಢ ಶುದ್ಧ ಏಕಾದಶಿಯ ದಿವಸ ಅದನ್ನು ಶಯನಿ ಏಕಾದಶಿ ಅಂತ ಕರೀತಾರೆ. ಭಗವಂತ 1 ವರ್ಷದಲ್ಲಿ 4 ತಿಂಗಳ ತನಕ ವಿಶ್ರಾಂತಿಯನ್ನು ತೆಗೊಳ್ತಾನೆ ಅನ್ನುವ ಪರಿಕಲ್ಪನೆಯಿಂದ ಅವತ್ತು ಶಯನಿ ಏಕಾದಶಿ ಅಂತ ಕರೆಯುವುದು. ಹೇಗೆ ಮನುಷ್ಯ ತನ್ನ ದಿವಸದಲ್ಲಿ 24 ಗಂಟೆಗಳಲ್ಲಿ 8 ಗಂಟೆಯಷ್ಟು ಕಾಲ ನಿದ್ದೆ ಮಾಡುವುದಕ್ಕೆ ಅವಕಾಶ ಇದೆಯೋ, ಹಾಗೆಯೇ ಭಗವಂತನಿಗೆ ನಮ್ಮ 1 ವರ್ಷ ಅನ್ನೋದು 1 ದಿನ. 1 ದಿನ ಅನಿಸಿದ 1 ವರ್ಷ ಅರ್ಥಾತ್ 12 ತಿಂಗಳುಗಳಲ್ಲಿ 4 ತಿಂಗಳು ಅಂತ ಹೇಳಿದರೆ ಅದು ರಾತ್ರಿ ಅಂತ ಕರೆಸಿಕೊಳ್ತದೆ. ಹಾಗಾದರೆ 4 ತಿಂಗಳ ತನಕದ ಆ ರಾತ್ರಿಯ ಕಾಲದಲ್ಲಿ ಭಗವಂತ ತಾನು ವಿಶ್ರಾಂತಿಯನ್ನು ತೆಗೊಳ್ತಾನೆ, ಯೋಗ ನಿದ್ರೆಯಲ್ಲಿರ್ತಾನೆ ಅನ್ನುವುದು ಶಾಸ್ತ್ರ ನಿರೂಪಿಸಿದಂತಹ ಕ್ರಮ. ಆತನ ನಿದ್ರಾವಸ್ಥೆಯ ಕಾಲವನ್ನೇ ನಾವು ಚಾತುರ್ಮಾಸ್ಯ ವ್ರತ ಅಂತ ಕರೆದಿರ್ತಕ್ಕಂಥದ್ದು. ಆ ದಿವಸ ಈ ವ್ರತದ ಸಂಕಲ್ಪವನ್ನು ಮಾಡ್ತಾ ಶರೀರದಲ್ಲಿ ಪರಿಶುದ್ಧಿಗೋಸ್ಕರ ಶಂಖ ಚಕ್ರಗಳೆಂಬಂತಹ ಭಗವಂತನ ಚಿಹ್ನೆಗಳನ್ನು ತಪ್ತ ಮುದ್ರೆಯ ಸ್ವರೂಪದಲ್ಲಿ ಧಾರಣೆ ಮಾಡತಕ್ಕಂತಹ ವಿಧಾನವನ್ನು ಶಾಸ್ತ್ರ ವಿಧಿಸಿದೆ. ಅತಪ್ತ ತನೂನು ನ ತದಾನೋ ಅಶ್ನುತೆ, ಋಗ್ವೇದದಲ್ಲಿ ಬರತಕ್ಕಂತಹ ಒಂದು ಮಂತ್ರ. ಅತಪ್ತ ತನು, ಯಾರು ಶರೀರದಲ್ಲಿ ಭಗವಂತನ ಚಿಹ್ನೆಗಳನ್ನು ಹಾಕಿಕೊಂಡು ತಪಸ್ಸುಗಳನ್ನು ಮಾಡಿ ತಪ್ತತನುವಾಗಿಲ್ಲವೋ ಅಂತಹ ವ್ಯಕ್ತಿ ನ ತದಾಮೋ ಅಶ್ನುತೆ, ಆ ಭಗವಂತನ ಸ್ಥಾನವನ್ನು, ಭಗವಂತನ ವೈಕುಂಠ ಸ್ಥಾನವನ್ನು ಪಡೆಯುವುದಿಲ್ಲ ಅನ್ನುವ ಮಾತು ಹೇಳ್ತದೆ. ಆ ನಿಟ್ಟಿನಿಂದ ಶರೀರದಲ್ಲಿ ತಪ್ತಮುದ್ರೆಗಳನ್ನು ಧಾರಣೆ ಮಾಡಿಕೊಂಡು ಹರಿ ಚಿಹ್ನೆಯನ್ನು ಧಾರಣೆ ಮಾಡಿ ನಾನು ನಿನ್ನವ, ನಿನ್ನ ಚಿಹ್ನೆಯನ್ನು ಧರಿಸಿದವ ಅಂತ ಭಗವಂತನಲ್ಲಿ ತನ್ನ ವಿಷ್ಣು ಭಕ್ತ ನಾನಿದ್ದೇನೆ, ನಿನ್ನವನಿದ್ದೇನೆ ಅನ್ನುವುದನ್ನು ತಿಳಿಸಿಕೊಂಡು ತಾನು ಪಂಚಗವ್ಯ ಪ್ರಾಶನವನ್ನು ಮಾಡಿ ಈ ವ್ರತವನ್ನು ಅನುಷ್ಠಾನ ಪ್ರಾರಂಭ ಮಾಡ್ತಾನೆ. ಪಂಚಗವ್ಯ ಪ್ರಾಶನ, ಶರೀರದಲ್ಲಿ ತಪ್ತಮುದ್ರಾ ಧಾರಣ, ಇವೆಲ್ಲವೂ ಕೂಡ ಶರೀರ ಮತ್ತು ಮನಸ್ಸಿನ ಪರಿಶುದ್ಧಿಗೋಸ್ಕರ, ಪವಿತ್ರತೆಗೋಸ್ಕರ, ಪಾವನತ್ವಕ್ಕೋಸ್ಕರ ಇರತಕ್ಕಂಥದ್ದು. ಈ ಪಾವನತ್ವದ ಸಂಪಾದನೆ ಅನ್ನುವುದೇ ಚಾತುರ್ಮಾಸ್ಯ ವ್ರತದ ಮೂಲಭೂತವಾದ ಉದ್ದೇಶ ಇದೆ. ಆ ನಿಟ್ಟಿನಿಂದಲೇ ಋಷಿ ಮುನಿಗಳು ಈ ಚಾತುರ್ಮಾಸ್ಯ ಕಾಲದಲ್ಲಿ ವ್ರತಾನುಷ್ಠಾನದ ವಿಧಾನ ಮಾಡಿದ್ದಾರೆ. ಅದು ಮುಗಿಯುವುದು ಉತ್ಥಾನ ದ್ವಾದಶಿಯ ದಿವಸ, ಅಂದರೆ ಕಾರ್ತಿಕ ಶುಕ್ಲ ದ್ವಾದಶಿ, ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ, ಅದನ್ನು ಉತ್ಥಾನ ದ್ವಾದಶಿ ಅಂತ ನಾವು ಕರೀತೇವೆ. ಕಾರ್ತಿಕ ಮಾಸದಲ್ಲಿ ಅಮಾವಾಸ್ಯೆ ದಾಟಿದ ನಂತರದಲ್ಲಿ, ಅಂದರೆ ದೀಪಾವಳಿಯ ಅಮಾವಾಸ್ಯೆ ದಾಟಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷ ಏನು ಪ್ರಾರಂಭ ಆಗ್ತದೆ ಅದರಲ್ಲಿ ಬರತಕ್ಕಂತಹ ದ್ವಾದಶಿ, ಕಾರ್ತಿಕ ಶುಕ್ಲ ದ್ವಾದಶಿ, ಅವತ್ತು ಉತ್ಥಾನ ದ್ವಾದಶಿ ಅಂತ ಕರೆಯುವುದು. ಭಗವಂತ ಅವತ್ತು ಏಳುವುದು ಅಂತ. ಹೀಗೆ ಶಯನಿ ಏಕಾದಶಿಯಿಂದ ಉತ್ಥಾನ ದ್ವಾದಶಿಯ ತನಕ 4 ತಿಂಗಳುಗಳ ತನಕ ನಡೆಯತಕ್ಕಂತಹ ವ್ರತಾನುಷ್ಠಾನ ಇದು. ಉತ್ಥಾನ ದ್ವಾದಶಿಯ ದಿವಸ ತಾನು ಮಾಡಿದ ವ್ರತದ ನಿಮಿತ್ತದಿಂದ ಕೃಷ್ಣಾರ್ಪಣವನ್ನು ಹೇಳಿ, ನಾನು ಮಾಡಿದ ವ್ರತದಿಂದ ಭಗವಂತ ಪ್ರೀತನಾಗಲಿ ಅಂತ ಅವನಿಗೆ ಹೇಳಿ ಕ್ಷೀರಾಬ್ಧಿ ಪೂಜೆಯನ್ನು ಮಾಡಿ ಈ ವ್ರತವನ್ನು ಉಪಸಂಹಾರ ಮಾಡತಕ್ಕಂತಹ ವಿಧಾನವನ್ನು ಶಾಸ್ತ್ರ ಹೇಳಿದೆ. ವ್ರತ
ಅದಕ್ಕಿಂತ ಮುಖ್ಯವಾಗಿ ಚಾತುರ್ಮಾಸ್ಯದ ಕಾಲದಲ್ಲಿ ಯಥಾಶಕ್ತಿ ಭಗವತ್ ಚಿಂತನೆ, ಭಗವಂತನ ಬಗ್ಗೆ ಕೇಳುವುದು, ಶ್ರವಣ ಮನನಗಳನ್ನು ನಡೆಸುವುದು ಅನ್ನುವುದು ವಿಶೇಷವಾಗಿ ಪುಣ್ಯಪ್ರದ. ಅಂತಹ ಯಾವ ವಿಧಾನಗಳನ್ನು ಧರ್ಮಶಾಸ್ತ್ರ ಮಾಡಿದೆ ಅದರಲ್ಲಿ ನಮ್ಮಿಂದ ಶಕ್ಯವಾಗುವ, ನಮ್ಮಿಂದ ನಿರ್ವಂಚನೆಯಿಂದ ನಡೆಸಬಹುದಾದ ವ್ರತಗಳನ್ನು ನಾವು ಅನುಷ್ಠಾನ ಮಾಡಿಕೊಂಡು ಶರೀರ ಮನಸ್ಸುಗಳನ್ನು ಶುದ್ಧ ಮಾಡಿಕೊಂಡು ಮತ್ತೆ ಉಳಿದ 8 ತಿಂಗಳಲ್ಲಿ ಇನ್ನಷ್ಟು ಸಾಧನೆ ಮಾಡುವುದಕ್ಕೆ ಬೇಕಾದ ಶಕ್ತಿಯನ್ನು ಭಗವಂತ ಮತ್ತು ಗುರುಗಳ ಅನುಗ್ರಹದಿಂದ ಸಂಪಾದಿಸೋಣ ಅಂತ ಹೇಳ್ತಾ ಈ ಚಾತುರ್ಮಾಸ್ಯದ ಪರಿಚಯಾತ್ಮಕವಾದ 4 ಮಾತುಗಳನ್ನು ಗುರುಗಳಾದ ಶ್ರೀ ವಿಶ್ವೇಶತೀರ್ಥರ ಅಂತರ್ಯಾಮಿಯಾದ ಮಧ್ವಪತಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ತುಂಬ ಸಂತೋಷ ಆಚಾರ್ಯ.